ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ತಿರುವಂಥದ್ದು ಇಡೀ ದೇಶ ಇವತ್ತು ಸಂಭ್ರಮಿಸಿದೆ. ಈ ಚುನಾವಣೆ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು, ಈ ದೇಶದ ಭವ್ಯ ಭವಿಷ್ಯವನ್ನು ಬರೀಬೇಕು, ಈ ದೇಶ ಸುಭದ್ರವಾಗಿ ಪ್ರಗತಿಯನ್ನು ಸಾಧಿಸಬೇಕನ್ನುವಂಥದ್ದು ಆಶೀರ್ವಾದ ಜನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ NDA ಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟಿದೆ. 300ಕ್ಕಿಂತ ಹೆಚ್ಚು ಸದಸ್ಯರಿರುವಂಥ NDA ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಪ್ರಮಾಣ ವಚನ ತೆಗೆದುಕೊಂಡಿರುವಂಥದ್ದು. ನಮ್ಮೆಲ್ಲರ ಉದ್ದೇಶ, ನಮ್ಮ ಗುರಿ ಅದೇ ಆಗಿತ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಗುರಿಯಾಗಿತ್ತು. ಆ ಗುರಿ ಇವತ್ತು ಸಾಧನೆ ಆಗಿದೆ. ಇಡೀ ದೇಶ ಸಂಭ್ರಮಿಸ್ತಾ ಇದೆ. ನಾವು ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಹಜವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಸಂಸತ್ ಸದಸ್ಯರಾದಾಗ ಈ ಥರ ನಿರೀಕ್ಷೆಗಳು ಜನರಿಡುವಂಥದ್ದು ಮತ್ತು ಮಾಧ್ಯಮಗಳಲ್ಲಿ ಬರುವಂಥದ್ದು ಸಹಜವಾಗಿದೆ, ಅದೇನು ತಪ್ಪೇನಿಲ್ಲ. ಆದರೆ ಏನು ನಮ್ಮ ವರಿಷ್ಠ ತೀರ್ಮಾನವನ್ನು ಮಾಡಿದ್ದಾರೆ, ಬಹುತೇಕವಾಗಿ ಎಲ್ಲ ಆಯಾಮಗಳ ಚಿಂತನೆಯನ್ನು ಮಾಡಿ ಅವರು ಸೂಕ್ತ ತೀರ್ಮಾನವನ್ನು ಮಾಡಿದ್ದಾರೆ. 5 ಸ್ಥಾನಗಳು ಇವತ್ತು ಕರ್ನಾಟಕಕ್ಕೆ ಸಿಕ್ಕಿದೆ. ಆ 5 ಜನರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. 5 ಜನಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರ ಪ್ರಧಾನಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ನಾನಿವತ್ತು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದೇನೆ, ನಮ್ಮ ಗುರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು 3ನೇ ಬಾರಿ. ಜವಾಹರ್ಲಾಲ್ ನೆಹರು ನಂತರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗ್ತಿರುವಂಥದ್ದು. ಈ ಒಂದು ದೊಡ್ಡ ಗುರಿಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇವೆ. ಆದ್ದರಿಂದ ಇವತ್ತು ನಾವೆಲ್ಲ ನಮ್ಮ ಗುರಿ ಇರುವಂಥದ್ದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶವನ್ನು ಕಟ್ಟುವಂಥ ಗುರಿ. ಆ ಗುರಿ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತೇವೆ. ಕರ್ನಾಟಕ ಅಖಂಡ ಅಂತ ನಾವು ತಿಳ್ಕೊಂಡಿದ್ದೀವಿ. ನನಗೆ ವಿಶ್ವಾಸ ಇದೆ, ಎಲ್ಲ ಮಂತ್ರಿಗಳು ಅನುಭವ ರಾಜಕಾರಣಿಗಳೇ ಇದ್ದಾರೆ. ರಾಜ್ಯದಲ್ಲೂ ಅನುಭವ ಪಡೆದಿದ್ದಾರೆ, ಕೇಂದ್ರದಲ್ಲೂ ಕೂಡ ಕೆಲವರು ಪಡ್ಕೊಂಡಿದ್ದಾರೆ. ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆಯನ್ನು ಮಾಡ್ತಾರೆ ಅಂತ ವಿಶ್ವಾಸ ನನಗೆ.